ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಕಿಟ್ಟಿ ಅಂದರೆ ರುಕ್ಮಿಣಿ ಅಳ್ತಾ ಇರ್ತಾಳೆ ಎಲ್ಲ ನೆನೆಸ್ಕೊಂಡು. ಆ ಪಾಪಿ ಮುಖನ ನೆನೆಸ್ಕೊಂಡ್ರೇ ನನಗೆ ತುಂಬ ನೋವಾಗುತ್ತೆ. ಹೇಗೆ ಮರೀಲಿ, ಅವ್ನು ಕೊಟ್ಟಿರೋ ಮಾತೆಲ್ಲ ಅವಾಗವಾಗ ನೆನ್ಪು ಬರ್ತಾನೆ ಇರುತ್ತೆ ಅಂತ ಫ್ರೆಂಡ್ ಜೊತೆ ಹೇಳ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಅಳ್ತಾನೆ ಮತ್ತೆ ಕನಸಿನ ರೀತಿ ತೋರಿಸ್ತಾರೆ ಹಿಂದೆ ನಡೆದಿರೋದನ್ನು. ಅಂದರೆ ನಾನು ಒಂದು ವಾರ ಅಲ್ಲ ಒಂದು ತಿಂಗಳಾದರೂ ಕಾಯ್ತೀನಿ ಅಂತ ಕಾಯ್ತಾ ಇರ್ತಾಳೆ ರುಕ್ಮಿಣಿ. ಕೃಷ್ಣ ಮಾತ್ರ ನಾನು ಬರಲ್ಲ ಅಂದ್ಬಿಟ್ಟು ಹೋಗಿರ್ತಾನೆ, ಆದರೆ ಮತ್ತೆ ಬಂದಿರ್ತಾನೆ. ನೋಡು ನೀನು ಬರಲ್ಲ ಅಂತ ಹೇಳಿದೆ, ಪ್ರೀತಿ ಇರೋದಕ್ಕೆ ತಾನೇ ಮತ್ತೆ ಬಂದಿದ್ದು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅದನ್ನು ಇಲ್ಲಿ ತೋರಿಸ್ತಾರೆ. ಹಾಗೆ ಇನ್ನೊಂದು ಕಡೆ ಸತ್ಯಭಾಮ ಅವ್ರ ಮನೇಲಿ ರಾಮಚಾರಿ ಮತ್ತು ಚಾರು ಇಬ್ಬರು ಕೂಡ ಕೂತಿರ್ತಾರೆ. ನೀವು ಬಂದಿದ್ದ ವಿಷಯನೇ ಹೇಳಲಿಲ್ಲ, ನನ್ನೇ ಭೇಟಿ ಮಾಡಬೇಕು ಅಂತ ಬಂದ್ರಿ, ಮತ್ತೆ ಏನು ವಿಷಯ ಹೇಳಲಿಲ್ಲ ಅಂದಾಗ ರಾಮಚಾರಿ ಚಾರು ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಆಮೇಲೆ ಏನೂ ಇಲ್ಲ, ನಾವಿಬ್ಬರು ಕೂಡ PhD ಮಾಡ್ತಾಯಿದ್ದೀವಿ, ನಿಮಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ತುಂಬ ಗೊತ್ತಿದೆ ಅಂತ ನಮಗೆ ಗೊತ್ತಾಯಿತು, ಅದರಿಂದ ನಾವು PhD ಮಾಡಬೇಕು ಪ್ರಾಜೆಕ್ಟ್ಗೋಸ್ಕರ ವಿಷಯ ತಿಳ್ಕೊಳ್ಳೋದಕ್ಕೆ ಬಂದ್ವಿ ಅಂತ ರಾಮಚಾರಿ ಸುಳ್ಳು ಹೇಳ್ತಾನೆ. ನನ್ನ ಅಡ್ರೆಸ್ಸನ್ನು ಯಾರು ಕೊಟ್ಟಿದ್ದು ನಿಮಗೆ, ನನ್ನ ವಿಳಾಸನ ಅಂತ ಸತ್ಯಭಾಮ ಕೇಳಿದಾಗ ನಾವು ಮೇಲ್ಕೋಟೆಗೆ ಹೋಗಿದ್ದಾಗ ಅಲ್ಲಿ ಕೃಷ್ಣಶಾಸ್ತ್ರಿ ಅಂತ ಕೊಟ್ಟರು ಅಂತ ಹೇಳ್ತಾರೆ. ಆದರೆ ಕೃಷ್ಣಶಾಸ್ತ್ರಿ ಅನ್ನೋ ನನಗೆ ಯಾರೂ ಗೊತ್ತೇ ಇಲ್ಲ ಅಂತಾರೆ ಸತ್ಯಭಾಮ. ನಿಮಗೆ ಗೊತ್ತಿರೋರೇ ಕೊಡಬೇಕು ಅಂತ ಏನೂ ಇಲ್ಲ, ನಿಮ್ಮ ಸ್ಟೂಡೆಂಟ್ ಆಗಿರ್ಬೋದು, ಯಾರೋ ಒಬ್ಬರು ನಿಮ್ಮ ಬಗ್ಗೆ ಗೊತ್ತಿರೋರು ಆ ಥರ ಹೇಳಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ವಿಳಾಸ ಸಿಕ್ತು, ಅದರಿಂದ ನಾವು ಇಲ್ಲಿಗೆ ಬಂದ್ವಿ ಅಂದ್ಬಿಟ್ಟು ಸುಳ್ಳು ಹೇಳ್ತಾನೆ ರಾಮಚಾರಿ. ಇರ್ಬೋದೇನೋ ಅಂತ ಸತ್ಯಭಾಮ ಅವರು ತಿಳ್ಕೊತಾರೆ. ಆಮೇಲೆ ರಾಮಚಾರಿ ಸಂಗೀತದ ಬಗ್ಗೆ ಸ್ವಲ್ಪ ಹೇಳ್ತಾನೆ. ನಿಮಗೆ ಎಷ್ಟು ಸಂಗೀತದ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡೋರು ಮುಂದೆ ನೀವು ಇಲ್ಲೇ ಇದ್ದು ಅಧ್ಯಯನ ಮಾಡ್ತೀನಿ ಅಂತಿದ್ದೀರಾ, ತುಂಬ ಖುಷಿಯಾಯಿತು ಅಂತ ಸತ್ಯಭಾಮ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಪಾರ್ಕಲ್ಲಿ ಮತ್ತೆ ರುಕ್ಮಿಣಿ ಫ್ರೆಂಡ್ ಜೊತೆ ಕೃಷ್ಣನ ಬಗ್ಗೆನೇ ಹೇಳ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಅಳ್ತಾ ಇರಬೇಕಾದ್ರೆ ಅಲ್ಲೊಬ್ಬ ವ್ಯಕ್ತಿ ಎಂಟ್ರಿ ಆಗುತ್ತೆ. ಮೊಬೈಲ್ ಹಿಡ್ಕೊಂಡು ರುಕ್ಮಿಣಿ ಫೋಟೋ ಹಿಡ್ಕೊಂಡು ಇದೇ ಹುಡುಗಿ ಅಲ್ವಾ ಅಂದ್ಬಿಟ್ಟು ಒಬ್ಬ ಅಂದರೆ ಬಾಗಲಕೋಟೆ ಸೈಡು ಅವ್ರಿಗೆ ಫೋನ್ ಮಾಡ್ತಾನೆ. ಅಣ್ಣಾಜಿ ನೀವು ಹುಡುಕ್ತಿರೋ ಹುಡುಗಿ ಇಲ್ಲೇ ಇದ್ದಾಳೆ, ನನ್ನ ಕಣ್ಣು ಮುಂದೆನೇ ಇದ್ದಾಳೆ ಅಂತ ಹೇಳ್ತಾರೆ. ಬರ್ಮಾ ಅಂತ ಅವನು ಕಾಲ್ ಮಾಡ್ತಾನೆ. ಅಂದರೆ ಆಸ್ತಿಗೋಸ್ಕರ ಅವರು ಈ ಹುಡುಗಿನ ಅಂದರೆ ರುಕ್ಮಿಣಿನ ಹುಡುಕ್ತಾ ಇರ್ತಾರೆ. ಹೌದು ಅಲ್ಲೇ ಇದ್ದಾಳ, ಏನೇ ಕಾರಣಕ್ಕೂ ಅವಳು ತಪ್ಪಿಸ್ಕೋಬಾರ್ದು, ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ಇದ್ದಾಳೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಪಾರ್ಕಲ್ಲಿ. ಇನ್ನೇನು ಆ ಹುಡುಗಿನ ನೋಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಂದ ರುಕ್ಮಿಣಿ ಹೊಟ್ಟೋಗಿರ್ತಾಳೆ. ಹಿಂದೆ ತಿರುಗ್ಬಿಟ್ಟು ಇಲ್ಲೇ ಇದ್ಲು ಅಂತ ಹೇಳಕ್ಕೆ ಹೋಗ್ತಾನೆ ಆ ವ್ಯಕ್ತಿ. ಅಷ್ಟರಲ್ಲಿ ಇರೋದಿಲ್ಲ, ಅವ್ನು ಏನೇ ಮಾಡಿದ್ರು ನೀನು ಅವಳನ್ನ ಹುಡುಕ್ಲೇಬೇಕು, ಇಲ್ಲಾಂದರೆ ನಿನ್ನ ಪ್ರಾಣ ಉಳಿಯಲ್ಲ ಅಂತ ಅಣ್ಣಾಜಿ ಹೆದರಿಸ್ತಾನೆ. ಅಯ್ಯೋ ಇಷ್ಟೊತ್ತು ತನಕ ಇಲ್ಲೇ ಇದ್ಲಲ್ಲಪ್ಪ, ಇಷ್ಟು ಬೇಗ ಎಲ್ಲ ಹೊಟ್ಟೋದ್ಲು ಅಂತ ಹುಡುಕ್ತಾ ಇರ್ತಾನೆ ಅವನು. ಇನ್ನೊಂದು ಕಡೆ ರಾಮಚಾರಿ ಮತ್ತು ಚಾರು ಇಬ್ಬರು ಕೂಡ ಈಗ ಸದ್ಯಕ್ಕೆ ನಿಮಗೆ ಏನು ಪ್ರಶ್ನೆ ಕೇಳಬೇಕು ಅಂತ ನಾವು ತಯಾರಿ ಮಾಡ್ಕೊಂಡು ಬಂದಿಲ್ಲ ಅಮ್ಮ, ಹೊಸದಾಗಿ ಬಂದಿರೋದು, ನಿಮ್ಮ ಬಗ್ಗೆ ತಿಳ್ಕೊಂಡು ನಾವು ಇಲ್ಲಿ ಬಂದ್ವಿ ಅಷ್ಟೇ, ನಮಗೆ ಈ ಊರು ಹೊಸದು, ಎಲ್ಲಾದರೂ ಉಳ್ಕೊಳ್ಳೋದಕ್ಕೆ ಜಾಗ ನಾನು ಆಳುಗಳನ್ನು ಕಳಿಸ್ತೀನಿ, ಅವಳನ್ನ ಹುಡುಕ್ಲೇಬೇಕು ಅಂತ ಈ ಕಡೆ ಆ ವ್ಯಕ್ತಿಗೆ ಹೇಳ್ತಾರೆ. ರಾಮಚಾರಿ ನಮಗೆ ಉಳ್ಕೊಳ್ಳೋದಿಕ್ಕೆ ಜಾಗ ಇದ್ರೆ ಹೇಳಿ ಅಂದಾಗ ಸತ್ಯಭಾಮ ಅಲ್ಲಿ ಇಲ್ಲಿ ಉಳ್ಕೊಳ್ಳೋದು ಯಾಕಪ್ಪ, ನಮ್ಮನೇಲೆ ಉಳ್ಕೊಳ್ಳಿ, ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಆದರೆ ಎಲ್ಲ ಅನುಕೂಲ ಇದೆ, ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ರಾಮಚಾರಿ ಮತ್ತು ಚಾರು ಅಲ್ಲೇ ಕೂಡ ಉಳ್ಕೋತಾರೆ. ಇನ್ನೊಂದು ಕಡೆ ಕೃಷ್ಣ ಕೂತಿರ್ತಾನೆ. ಮುರಾರಿ ಬಂದ್ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೆಯಾ ಕೃಷ್ಣ ಅಂತ ಹೇಳ್ತಾರೆ. ಆಗ ಅಲ್ಲಿ ವೈಶಾಖ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಪಾಯ, ಇನ್ನೇನು ಅಪಾಯ ಮಾಡೋಕ್ಕೆ ಹೊರಟಿದ್ದಾಳು ಅವಳು, ಅವರಪ್ಪ ಅಂದರೆ ಅವ್ರ ಮನೆ ಹತ್ರ ಹೋಗಿದ್ದೆ, ತಮ್ಮ ಅಮ್ಮನ್ನ ಎಲ್ಲೋ ಬೇರೆ ಕಡೆ ಕಳಿಸ್ಬಿಟ್ಟಿದ್ದಾಳೆ ಅಂದಾಗ ಅಷ್ಟೊತ್ತಿಗೆ ಅಲ್ಲಿ ವೈಶಾಖ ಕೂಡ ಬರ್ತಾಳೆ. ವೈಶಾಖ ನೋಡ್ಬಿಟ್ಟು ನನ್ನ ತಮ್ಮ ಮತ್ತು ಅಮ್ಮನ ಇಟ್ಕೊಂಡು ನೀನು ಆಟಾಡಿಸ್ಬೇಕು ಅಂದ್ಕೊಂಡಿದ್ಯಾ, ಅವ್ರನ್ನ ಸೇಫ್ ಪ್ಲೇಸಿಗೆ ನಾನು ಟ್ರಾನ್ಸ್ಫರ್ ಮಾಡಾಯಿತು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ವೈಶಾಖ. ಕೃಷ್ಣ ಮತ್ತು ಮುರಾರಿ ಇಬ್ಬರು ಕೂಡ ಅಪ್ಪನ ಮೇಲೆ ಬಂದಿರೋ ಇದು ಸುಳ್ಳಾಗಲಿ ಅಂತ ಅನ್ಕೋತಾರೆ. ವೈಶಾಖ ಮಾತ್ರ ಏನು ಸುಳ್ಳಾಗೋದು, ಅವ್ರ ಮದುವೆ ಆಗಿರೋದು ನಿಜ, ಎರಡನೇ ಮದುವೆ ಆಗಿರೋದು ಸತ್ಯ, ಅವ್ರಿಗೊಬ್ಳು ಮಗಳಿರೋದು ಕೂಡ ಸತ್ಯ, ನೀವೇನು ಅಲ್ಲಿ ಸುಳ್ಳು ಮಾಡೋಕೆ ಹೊರಡ್ತೀರಾ ನೀವು, ಎಲ್ಲ ಸತ್ಯನೇ ಇಲ್ಲಿ ನಡೆದಿರೋದು ಅಂತ ಮಾತಾಡ್ಕೋತಾ ಇರ್ತಾಳೆ ವೈಶಾಖ. ಇನ್ನೊಂದು ಕಡೆ ಸಾಕ್ಷಿ ಬಂದು ನೀವು ಬಟ್ಟೆ ತಂದಿಲ್ಲ ಅನಿಸುತ್ತೆ, ನಂದೇ ಯಾವುದಾದ್ರೂ ಡ್ರೆಸ್ಸು ಮತ್ತು ಸೀರೆ ಕೊಡಲ ಅಂದಾಗ ಸೀರೆನೇ ಕೊಡು ಸಾಕ್ಷಿ, ಉಟ್ಕೋತೀನಿ ಅಂತ ಚಾರು ಹೇಳ್ತಾಳೆ. ಆಮೇಲೆ ಸಾಕ್ಷಿ ಹೋದ್ಮೇಲೆ ರಾಮಚಾರಿ ಮತ್ತು ಚಾರು ಇಬ್ಬರು ಕೂಡ ಮಾತಾಡ್ಕೋತಾರೆ. ಹೇಗೆ ಶುರು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಮೇಡಮ್, ನಾವು ಬಂದಿದ್ದು ನಮಗೆ ಉತ್ತರ ಸಿಗೋ ಥರ ಕಾಣಿಸ್ತಿಲ್ಲ, ಅವರು ಉತ್ತರ ಕೊಡೋ ಥರ ಕಾಣಿಸ್ತಿಲ್ಲ, ಮೌನನೇ ಶಿಕ್ಷೆ ಥರ ಅಂತ ಅನಿಸ್ತಿದೆ ಮೇಡಮ್, ಏನು ಮಾಡೋದು, ಹೇಗೆ ಕೇಳೋದು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಇಬ್ಬರು ಕೂಡ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.